ಎಲ್ಲರಿಗೂ ನಮಸ್ಕಾರ. ಈ ದಿನ ಶಿವರಾತ್ರಿ ಹಬ್ಬದ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿಯೋಣ. ವಚನಗಳಲ್ಲಿ ಹೇಳುವುದಾದರೆ, ಕೈಲಾಸವೆಂಬುದೊಂದು ಬೆಳ್ಳಿಯ ಬೆಟ್ಟ, ಅಲ್ಲಿದ್ದಾತ ರುದ್ರನೊಬ್ಬ. ಆ ಬೆಟ್ಟಕ್ಕೂ ಆ ರುದ್ರಂಗೆಯೂ ಪ್ರಳಯ ಉಂಟೆಂಬುದ ಗುಹೇಶ್ವರ ನಿಮ್ಮ ಶರಣರು ಬಲ್ಲರು. ಹೀಗೆ ಕೈಲಾಸವಾಸಿಯಾದ ಶಂಕರನಿಗೂ ಪರಮಧಾಮ ನಿವಾಸಿಯಾದ ಶಿವನಿಗಿರುವ ಅಂತರವನ್ನು ಶರಣರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಶಂಕರನು ಆಕಾರಿಯಾಗಿದ್ದು ಗಂಗೆ, ಗೌರಿ ಅವನ ಪತ್ನಿಯರು, ಗಣೇಶ, ಸುಬ್ರಹ್ಮಣ್ಯ ಅವನ ಸಂತಾನರು. ಶಂಕರನು ತಪಸ್ವಿಯಾಗಿದ್ದಾನೆ. ಆ ತಪಸ್ಸಿಗೆ ವರವನ್ನು ಕೊಡುವಾತ ಪರಮಾತ್ಮ ಶಿವನಾಗಿದ್ದಾನೆ. ಆ ಪರಂಜ್ಯೋತಿ ಪರಮಾತ್ಮನ ಸಂತಾನರೇ ನಾವೆಲ್ಲರೂ ಕೂಡ. ಶಿವರಾತ್ರಿಯನ್ನು ರಾತ್ರಿಯಲ್ಲೇ ಆಚರಿಸಲಾಗುತ್ತೆ. ಯಾಕೆ ಅಂದರೆ ಪರಮಾತ್ಮನ ಅವತರಣೆ ರಾತ್ರಿಯಲ್ಲಿ, ಅಂದರೆ ಆಧ್ಯಾತ್ಮಿಕ ರೀತಿಯಲ್ಲಿ ನೋಡುವುದಾದರೆ ಅಜ್ಞಾನದ ರಾತ್ರಿಯಲ್ಲಿ ಪರಮಾತ್ಮನ ಅವತರಣೆಯಾಗಿದೆ. ಶಿವನ ಹಬ್ಬದಂದು ಉಪವಾಸವನ್ನು ಮಾಡುತ್ತೇವೆ. ಉಪ ಎಂದರೆ ಸಂಸ್ಕೃತದಲ್ಲಿ ಹತ್ತಿರ. ಪರಮಾತ್ಮನ ಹತ್ತಿರ ವಾಸ ಮಾಡುವುದೇ ನಿಜವಾದ ಉಪವಾಸ ಮತ್ತು ಆತ್ಮ ಜಾಗೃತಿಯಲ್ಲಿರುವುದೇ ನಿಜವಾದ ಜಾಗರಣೆ. ಎಲ್ಲರೂ ಈ ಶಿವರಾತ್ರಿಯಂದು ವಿಭಿನ್ನವಾಗಿ, ವಿಶೇಷವಾಗಿ ಶಿವನ ಹಬ್ಬವನ್ನು ಆಚರಿಸೋಣ. ಬಹಳ ಭಕ್ತಿ ಭಾವದಿಂದ ಜ್ಞಾನಯುಕ್ತವಾಗಿ ಆಚರಿಸೋಣ. ಓಂ ಶಾಂತಿ.